ಹಾಯ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ರಿಲೀಸ್ ಆಗಿರುವಂತ ದ ಬೆಸ್ಟ್ ಮೂವೀಸ್ OTT ಅಲ್ಲಿ ಯಾವೆಲ್ಲ ಅವೈಲಬಲ್ ಇದೆ ಆ ಸಿನಿಮಾಗಳ ಲಿಸ್ಟ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಈ ಲಿಸ್ಟ್ ಅಲ್ಲಿ ಸುಮಾರು ಸಿನಿಮಾಗಳಿದೆ. ಒಂದು ಆಕ್ಷನ್ ಓರಿಯೆಂಟೆಡ್ ಇದ್ರೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ಸ್ಗಳಿದೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಗೆ ಯಾವ ಸಿನಿಮಾ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮೊದಲನೇದಾಗಿ ಈ ಲಿಸ್ಟ್ಗೆ ಬರುವಂತ ಸಿನಿಮಾನೇ ಸಂಕ್ರಾಂತಿಗೆ ವಸ್ತುನಂ. ಈ ಸಿನಿಮಾ ವಿಕ್ಟರಿ ವೆಂಕಟೇಶ್ ಅವರು ನಟಿಸಿರುವಂತ ಸಿನಿಮಾ. ಈ ಬಾಕ್ಸ್ ಆಫೀಸ್ ಅಲ್ಲೇ ಒಂದು ಸಿಂಗಲ್ ಲ್ಯಾಂಗ್ವೇಜ್ ಅಂದ್ರೆ ಬರೀ ತೆಲುಗುನಲ್ಲೇ ರಿಲೀಸ್ ಆಗಿ 300 - 350 ಕೋಟಿ ಗಳಿಸಿದಂತ ಮೊದಲ ಸಿನಿಮಾ ಅಂತಾನೆ ಹೇಳ್ಬೋದು. ಬೇರೆ ಸಿನಿಮಾಗಳೆಲ್ಲ ಡಬ್ ಆಗಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿ ಸಾವಿರಾರು ಕೋಟಿ ಗಳಿಸಿದ್ರು, ಒಂದೇ ಲ್ಯಾಂಗ್ವೇಜ್ ಅಲ್ಲೇ ರಿಲೀಸ್ ಆಗಿ 300 ಕೋಟಿ ಗಳಿಸಿದ ಮೊದಲನೇ ಸಿನಿಮಾ ಈ ವಿಕ್ಟರಿ ವೆಂಕಟೇಶ್ ಅವರ ಸಂಕ್ರಾಂತಿಗೆ ವಸ್ತು ನಮ್ಮ ಸಿನಿಮಾ. ಸೊ ಸಿನಿಮಾ ನೋಡೋದಕ್ಕೆ ಕಂಪ್ಲೀಟ್ ಡ್ರಾಮಾ ಮತ್ತೆ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ ಅಂತೂ ಸೂಪರ್ ಆಗಿದೆ. ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದು ಅನಿಲ್ ರವಿಪುಡಿ ಅವರು. ಈ ಸಿನಿಮಾ ZEE5 ಅಲ್ಲಿ ಅವೈಲೇಬಲ್ ಇದೆ, ಖಂಡಿತ ನೋಡಿ. ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂತ ಒಂದು ಕಾಮಿಡಿ ಡ್ರಾಮಾ ಸಿನಿಮಾ. ಎರಡನೇ ಸಿನಿಮಾ ಇದು ವಿಡುಮುರುಚಿ ಸಿನಿಮಾ. ಇದು ತಮಿಳಲ್ಲಿ ರಿಲೀಸ್ ಆದಂತಹ ಸಿನಿಮಾ. ಈ ಸಿನಿಮಾದಲ್ಲಿ ಅಜಿತ್ ಕುಮಾರ್ ಅವರು ನಟಿಸಿದ್ದಾರೆ ಹೀರೋ ಆಗಿ. ಈ ಸಿನಿಮಾ ಕಂಪ್ಲೀಟ್ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಇದರಲ್ಲಿ ಅಜಿತ್ ಅವ್ರ ಜೊತೆಗೆ ಅರ್ಜುನ್ ಸರ್ಜಾ ಅವರು ಕೂಡ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾನ ಮಗೈಸ್ ತಿರುಮಣಿ ಅವರು ಡೈರೆಕ್ಟ್ ಮಾಡಿದ್ರು. ಇದು ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಆಗಿದೆ. ಮುಂದಿನ ಸಿನಿಮಾ ನಮ್ಮ ಕನ್ನಡದ ಮ್ಯಾಕ್ಸ್. ಈ ಸಿನಿಮಾ 2024ರಲ್ಲಿ ರಿಲೀಸ್ ಆಗಿ ಅತಿ ಹೆಚ್ಚು ಗಳಿಕೆನ ಕಂಡಂತ ಕನ್ನಡದ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾ ZEE5 ನಲ್ಲಿ ರಿಲೀಸ್ ಆಗಿದೆ. ಕಿಚ್ಚ ಸುದೀಪ್ ಅವರು ಇದರಲ್ಲಿ ಹೀರೋ ಆಗಿ ನಟಿಸಿ ಒಂದು ಇಂಡಸ್ಟ್ರಿ ಹಿಟ್ ಕೊಟ್ಟಂತ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಹೀರೋ ಆಗಿ ನಟಿಸಿದ್ರೆ, ವಿಜಯ್ ಕಾರ್ತಿಕೇಯನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಇದು ಕನ್ನಡದ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಂತ 2024ರ ಒಂದು ದೊಡ್ಡ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಸಿನಿಮಾ ಒಂದು ಕಂಪ್ಲೀಟ್ ಥ್ರಿಲ್ಲರ್ ಝೋನ್ ಅಲ್ಲೇ ಸಾಕ್ತಾ ಹೋಗುತ್ತೆ. ಸಿನಿಮಾ ಇದುವರೆಗೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತಾರೆ. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಈಗಲೇ ZEE5 ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತೀನಿ. ಮತ್ತೆ ಮುಂದಿನ ಸಿನಿಮಾ ಐಡೆಂಟಿಟಿ. ಇದು ಮಲಯಾಳಂ ಇಂಡಸ್ಟ್ರಿಯಿಂದ ರಿಲೀಸ್ ಆದಂತಹ ಒಂದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು. ಈ ಸಿನಿಮಾದಲ್ಲಿ ಟೊವಿನೋ ಥಾಮಸ್ ಅವರು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಅಖಿಲ್ ಪೌಲ್ ಅವರು. ಈ ಸಿನಿಮಾ ZEE5 ಅಲ್ಲಿ ಅವೈಲಬಲ್ ಆಗಿದೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ನೋಡೋದಕ್ಕೆ, ಮತ್ತೆ ಸಿನಿಮಾ ಪೂರ್ತಿ ತುಂಬಾ ಸಸ್ಪೆನ್ಸ್ ಆಗಿ ಹೋಗ್ತಾ ಇರುತ್ತೆ. ನಮ್ಗೆ ಗೊತ್ತಾದ್ರೂ ಕೂಡ ಇದು ನಮ್ಮನ್ನ ಅಷ್ಟೇ ಎಂಗೇಜ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಸಿನಿಮಾ ಚೆನ್ನಾಗಿದೆ. ಮುಂದಿನ ಸಿನಿಮಾ ಕಾದಲಿಕ್ಕ ನೇರಮಿಲ್ಲ. ಈ ಸಿನಿಮಾದಲ್ಲಿ ಜಯಂ ರವಿ ಅವರು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೂ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಕಿರುತಿಗ ಉದಯ್ ಅವರು. ಸೊ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಇದೆ. ಸೊ ಇದೊಂದು ಒಂದೊಳ್ಳೆ ಕಾಮಿಡಿ ಡ್ರಾಮಾ ಇರುವಂತ ಒಂದು ಒಳ್ಳೆ ಲವ್ ಸ್ಟೋರಿ ಇರುವಂತ ಸಿನಿಮಾ. ಈ ಸಿನಿಮಾದಲ್ಲಿ ನಿತ್ಯ ಮೆನನ್ ಅವರು ಕೂಡ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದೊಂದು ಒಳ್ಳೆ ಫ್ಯಾಮಿಲಿ ವ್ಯಾಚ್ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಸಿಗುತ್ತೆ ಈ ಸಿನಿಮಾದಿಂದ. ಮುಂದಿನ ಸಿನಿಮಾ ಡಾಕು ಮಹಾರಾಜ್. ಸ್ವಲ್ಪ ಲೇಟ್ ಆಯ್ತು ಆಕ್ಚುಲಿ. ಈ ಸಿನಿಮಾ ಫೆಬ್ರವರಿ 21ಕ್ಕೆ ರಿಲೀಸ್ ಆಗಿದೆ OTT ಅಲ್ಲಿ. ನೆಟ್ಫ್ಲಿಕ್ಸ್ ಅಲ್ಲಿ ಈ ಸಿನಿಮಾ ಅವೈಲೇಬಲ್ ಆಗಿದೆ. ಈ ಸಿನಿಮಾದಲ್ಲಿ ಬಾಲಯ್ಯ ಅವರು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದೊಂದು ಆಕ್ಷನ್ ಡ್ರಾಮಾ ಅಂತಾನೆ ಹೇಳ್ಬೋದು. ರೆಗ್ಯುಲರ್ ಬಾಲಯ್ಯ ಅವರ ಇತ್ತೀಚಿನ ಸಿನಿಮಾಗಳ ರೀತಿಯೇ ಇದೆ. ಸೊ ಒಳ್ಳೆ ನೋಡೋದಕ್ಕಂತೂ ಎಲ್ಲೂ ಬೋರ್ ಆಗಲ್ಲ. ಬಾಬಿ ಕೊಳ್ಳಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಮುಂದಿನ ಸಿನಿಮಾ ಥಂಡೆ. ಈ ಸಿನಿಮಾದಲ್ಲಿ ಸಾಯಿ ಪಲ್ಲವಿ ಮತ್ತು ನಾಗ್ ಚೈತನ್ಯ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದೊಂದು ಪ್ಯೂರ್ ಲವ್ ಸ್ಟೋರಿ ಸಿನಿಮಾ ಅಂತಾನೆ ಹೇಳ್ಬೋದು. ಲವ್ ಸ್ಟೋರಿ ಪ್ಲಸ್ ಒಂದು ಒಬ್ಬ ಗುಂಪಿನ ನಾಯಕನ ಬಗ್ಗೆ ಹೇಳಕ್ ಹೊರಟಿರುವಂತ ಸಿನಿಮಾ ಥಂಡೇಲ್ ಅನ್ನೋದು. ಸೊ ಇದೊಂದು ಒಳ್ಳೆ ಲವ್ ಕಮ್ ಆಕ್ಷನ್ ಡ್ರಾಮಾ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಚಂದು ಮೊನ್ನಂಡಿ ಅವರು. ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲೇಬಲ್ ಆಗಿದೆ. ಮುಂದಿನ ಸಿನಿಮಾ ಫೇತ್. ಈ ಸಿನಿಮಾನ ಡೈರೆಕ್ಟ್ ಮಾಡಿ ಮತ್ತು ಹೀರೋ ಆಗಿ ನಟಿಸಿರೋದು ಎರಡೂ ಕೂಡ ಸೋನು ಸೂದ್ ಅವರು. ಇಂಡಸ್ಟ್ರಿಯಲ್ಲಿ ಸೋನು ಸೂದ್ ಅವರು ಒಬ್ಬ ವಿಲನ್ ಆಗಿ ಕಾಣಿಸ್ಕೊಂಡಿದ್ರು. ಮೊದಲನೇ ಬಾರಿಗೆ ಅವರು ತನ್ನದೇ ಡೈರೆಕ್ಷನ್ ಅಲ್ಲಿ ಅವ್ರನ್ನ ಹೀರೋ ಆಗಿ ತೋರಿಸ್ಕೊಂಡ್ರು. ಮತ್ತೆ ಒಂದೊಳ್ಳೆ ಹಿಟ್ ನ ಕೂಡ ಕಂಡ್ರು. ಬಾಲಿವುಡ್ ಅಲ್ಲಿ ಒಂದೊಳ್ಳೆ ಸಿನಿಮಾ ಅಂತಾನೆ ಮಾರ್ಕ್ ಆಯ್ತು. ಒಂದೊಳ್ಳೆ ಆಕ್ಷನ್ ವೈಲೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾ ಜಿಯೋ ಪ್ಲಸ್ ಹಾಟ್‌ಸ್ಟಾರ್ ನಲ್ಲಿ ಅವೈಲೇಬಲ್ ಆಗಿದೆ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಸೋನು ಸೂದ್ ಆಗಿರೋದ್ರಿಂದ ಒಂದು ಕ್ಯೂರಿಯಾಸಿಟಿ ಇತ್ತು ಯಾವ ರೀತಿ ಇರುತ್ತೆ ಅಂತ. ಸೊ ಆ ಕ್ಯೂರಿಯಾಸಿಟಿನೇ ಅವರು ಫಿಲ್ ಮಾಡಿದ್ದಾರೆ. ಒಂದು ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು. ಮುಂದಿನ ಸಿನಿಮಾ ನಮ್ಮ ಕನ್ನಡದ ರಾಯಲ್ ಸಿನಿಮಾ. ಈ ಸಿನಿಮಾನ ದಿನಕರ್ ತೂಗುದೀಪ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಅಮೆಜಾನ್ ಪ್ರೈಮ್ ನಲ್ಲಿ ಅವೈಲೇಬಲ್ ಆಗಿದೆ. ಮತ್ತು ಈ ಸಿನಿಮಾದಲ್ಲಿ ವಿರಾಟ್ ಅವರು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿರಾಟ್ ಅವರು ಮತ್ತು ಸಂಜನ್ ಅವರ ಇಬ್ಬರು ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ. ರಾಯಲ್ ಸಿನಿಮಾ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಸೊ
ಇಷ್ಟ ಆಗುತ್ತೆ ಎಲ್ರಿಗೂ. ನೀವು ಒಂದ್ಸಲಿ ನೋಡಿ. ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ. ಮುಂದಿನ ಸಿನಿಮಾ ಕ್ಯಾಪ್ಟನ್ ಅಮೆರಿಕಾ ದ ಬ್ರೇವ್ ನ್ಯೂ ವರ್ಲ್ಡ್. ಈ ಸಿನಿಮಾ ಕೂಡ ಜಿಯೋ ಪ್ಲಸ್ ಹಾಟ್‌ಸ್ಟಾರ್ ಅಲ್ಲೇ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ರೆಡ್ ಹಲ್ಕ್ ಮತ್ತೆ ನ್ಯೂ ಕ್ಯಾಪ್ಟನ್ ಅಮೆರಿಕಾ ಅವರು ಇದ್ದಾರೆ. ಒಂದೊಳ್ಳೆ ಆಕ್ಷನ್ ಸಿನಿಮಾ. ನೀವೇನಾದ್ರೂ ಈ ಮಾರ್ವೆಲ್ ಸಿನಿಮಾಗಳಲ್ಲಿ ಇಂಟ್ರೆಸ್ಟ್ ಇದ್ರೆ ಈ ಸಿನಿಮಾ ಕೂಡ ನೀವು ಒಂದೊಳ್ಳೆ ವಾಚ್ ಆಗಿರುತ್ತೆ ನೋಡೋದಕ್ಕೆ. ಇದಿಷ್ಟು ಇತ್ತೀಚೆಗೆ ರಿಲೀಸ್ ಆಗಿರುವಂತ OTT ಅಲ್ಲಿ ಅವೈಲಬಲ್ ಇರುವಂತ ಬೆಸ್ಟ್ ಸಿನಿಮಾಗಳು. ನೀವು ಈ ಸಿನಿಮಾಗಳಲ್ಲಿ ಯಾವೆಲ್ಲ ಸಿನಿಮಾಗಳನ್ನ ನೋಡಿದ್ದೀರಾ, ಅದರಲ್ಲಿ ಯಾವ ಸಿನಿಮಾಗಳು ನಿಮ್ಗೆ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬೆಸ್ಟ್ OTT ಅಲ್ಲಿ ಅವೈಲಬಲ್ ಇರುವಂತ ವೆಬ್ ಸೀರೀಸ್ಗಳ ಬಗ್ಗೆ. ಅದು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಟಾಪ್ 5 ವೆಬ್ ಸೀರೀಸ್ಗಳು ಯಾವ್ಯಾವ ಇತ್ತೀಚೆಗೆ ರಿಲೀಸ್ ಆಗಿರೋದು ಅಂತ. ಸೊ ಅದಕ್ಕೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಇನ್ಫಾರ್ಮೇಶನ್ ಜಾಸ್ತಿ ಕೊಡೋವಂಥಕ್ಕೆ ಹೋಗಿಲ್ಲ, ಜಾಸ್ತಿ ಕೊರೆಯೋಕ್ಕೂ ಹೋಗಿಲ್ಲ. ಆದಷ್ಟು ಸಿಂಪಲ್ ಆಗಿ ನನಗೆ ಹೇಗೆ ಅನ್ನಿಸ್ತು ಸಿನಿಮಾ ನೋಡ್ಬೋದೋ ನೋಡೋಕ್ಕಾಗಲ್ವಾ, ಅಥವಾ ಒಳ್ಳೆ ಸಿನಿಮಾನ ಅಲ್ವಾ, ಯಾರು ಡೈರೆಕ್ಟ್ ಮಾಡಿದ್ದು, ಎಲ್ಲಿ ಅವೈಲೇಬಲ್ ಇದೆ, ಇಷ್ಟು ಮಾತ್ರ ಹೇಳಿ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, CS.